ನೋಡಿ, ರೆಬಲ್ ಸ್ಟಾರ್ ಅಂಬರೀಷ್ ಅಂದ ಕೂಡಲೇ ಅವರು ಯಾವ ರೀತಿ ಅಂತ ಹೇಳಿದ್ರೆ, ಅವರು ಗದರಿದ್ರೆ ಚಿತ್ರರಂಗದಲ್ಲಿ ಯಾರೂ ಕೂಡ ಅಂಬರೀಷ್ ಅವರ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಅವರು ಗದರೋದು ಕೂಡ ಬಹಳ ಪ್ರೀತಿಯಿಂದ ಅಂತಾನೆ ಪ್ರತಿಯೊಬ್ಬರು ಕೂಡ ಅಂದ್ಕೊಳ್ತಾ ಇದ್ರು. ಆ ರೀತಿ ಇತ್ತು ಅಂಬರೀಷ್ ಅವರು ಇರುವಷ್ಟು ದಿನ ಆ ರೀತಿ ಬಾಳದಂಥವ್ರು. ಇಂಥ ಅಂಬರೀಷ್ ಅವರಿಗೆ ಯಾರೋ ಒಬ್ಬರು ಬಹಳ ಕೆಟ್ಟದಾಗಿ ಬೈದಿದ್ರು. ಆ ವ್ಯಕ್ತಿ ಅವತ್ತು ಮಂಡ್ಯದ ಗಂಡು ಅಂಬರೀಷ್ ಅವರು ಕಣ್ಣೀರಿಟ್ಟಿದ್ರಂತೆ. ಆ ರೋಚಕ ಕಥೆಯನ್ನು ನಿಮ್ಗೆ ಇವತ್ತು ಹೇಳ್ತೀನಿ ಕೇಳಿ. ಅಂಬರೀಷ್ ಅವರಿಗೆ ಮಗನೇ ಅಂತ ಬೈದಿದ್ರು. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಅಂತ ಹೇಳಿದ್ರೆ ಅದೊಂದು ಅಳಿಸಲಾಗದಂತಹ ಹೆಸರು. ಅಂಬರೀಷ್ ಅವರು ಮಾತಾಡ್ತಾರೆ ಅಂತ ಹೇಳಿದ್ರೆ ಅವರು ಬೇಕಾದ್ರೆ ಏನೇ ಕೆಟ್ಟ ಭಾಷೆನೇ ಮಾತಾಡಲಿ, ಬಟ್ ಅದು ಯಾರೂ ಸೀರಿಯಸ್ ಆಗಿ ತಗೋತಾ ಇರಲಿಲ್ಲ. ಯಾಕಂದರೆ ಅಂಬಿ ಅಂದ್ರೇ ಅಷ್ಟೊಂದು ಪ್ರೀತಿ, ಎತ್ತರದ ನಿಲುವು, ಗಂಭೀರವಾದಂತಹ ಧ್ವನಿ, ಅವರು ಮಾತನಾಡುವಂತಹ ನೇರ ಮಾತು, ಅಷ್ಟೇ ಮೃದು ಸ್ವಭಾವದ ಮಂಡ್ಯದ ಗಂಡು ಅಂಬರೀಷ್ ಅವರು. ಕೋಟ್ಯಾಂತರ ಅಭಿಮಾನಿಗಳ ಪಾಲಿನ ಅಚ್ಚುಮೆಚ್ಚಿನ ಅಣ್ಣವರು. ಆದರೆ ಇಡೀ ಕರ್ನಾಟಕವೇ ಗೌರವಿಸ್ತಾ ಇತ್ತು ಅಂಬರೀಷ್ ಅವರಿಗೆ. ಈ ಒಬ್ಬ ವ್ಯಕ್ತಿ ಅವತ್ತು ಅಂಬರೀಷ್ ಅವರಿಗೆ ಅತಿ ಕೆಟ್ಟದಾಗಿ ಮಗನೆ ಅಂತ ಬೈದಿದ್ರಂತೆ. ಅಷ್ಟಕ್ಕೂ ಅಂಬರೀಷ್ ಅವರಿಗೆ ಆ ರೀತಿ ಬೈದಂತಹ ಧೈರ್ಯವಂತ ಯಾರು, ಅವತ್ತು ನಡೆದಿದ್ದಾದ್ರೂ ಏನು, ಈ ರೋಚಕ ಕಥೆಯನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಕೇಳಿ. ನೋಡಿ, ಬಣ್ಣದ ಲೋಕಕ್ಕೆ ಅಂಬರೀಷ್ ಅವರು ಎಂಟ್ರಿ ಕೊಟ್ಟಿದ್ದು ಹೀರೋ ಆಗಲ್ಲ. ಅದಾದ ನಂತರ ಅವರು ಹೀರೋ ಆಗಿ ಮಾಡ್ತಾರೆ. ಬಟ್ ಅದಕ್ಕಿಂತ ಮುಂಚೆ ಅವರು ಎಂಟ್ರಿ ಕೊಟ್ಟಿದ್ದು ವಿಲನ್ ಅವತಾರ. ಅಂಬರೀಷ್ ಅವರು ಚಿತ್ರರಂಗಕ್ಕೆ ಬಂದಿದ್ದು ಆಕಸ್ಮಿಕ ಪುಟ್ಟಣ್ಣ ಕಣಗಾಲ್ ಅವರ ನಾಗರಹಾವು ಚಿತ್ರದ ಜಲೀಲನ ಪಾತ್ರದ ಮುಖಾಂತರ ಬೆಳ್ಳಿ ತೆರೆಗೆ ಅಬ್ಬರದ ಎಂಟ್ರಿ ಕೊಡ್ತಾರೆ ನಾಗರಹಾವು ಸಿನಿಮಾದಲ್ಲಿ. ಆರಂಭದ ದಿನಗಳಲ್ಲಿ ಅಂಬರೀಷ್ ಅವರಿಗೆ ಸಿಕ್ಕಿದ್ದು ಹೆಚ್ಚಾಗಿ ನೆಗೆಟಿವ್ ಮತ್ತು ವಿಲನ್ ಪಾತ್ರಗಳೇ ಹೆಚ್ಚಾಗಿ ಗಮನಿಸಬಹುದು. ಬುಲ್ಬುಲ್ ಮಾತಾಡಕ್ಕಿಲ್ವಾ ಅನ್ನುವಂತಹ ಸೀನು, ತಮ್ಮ ಕಟ್ಟುಮಸ್ತಾದ ದೇಹ, ಆಕರ್ಷಕವಾದ ನೋಟ, ವಿಲನ್ ಪಾತ್ರಗಳಿಗೆ ಹೇಳಿ ಮಾಡಿಸಿದಂತಿದ್ರು ಅಂಬಿ. ಸೊ ಅಂಬರೀಷ್ ಅವರು ತೆರೆ ಮೇಲೆ ಕಾಣಿಸ್ಕೊಂಡ್ರೆ ಸಾಕು, ಜನ ಅಕ್ಷರಶಃ ಬೆಚ್ಚಿ ಬೀಳ್ತಾ ಇದ್ರು. ಅಷ್ಟರ ಮಟ್ಟಿಗೆ ಅವರು ತಮ್ಮ ಪಾತ್ರಗಳಲ್ಲಿ ಪರಕಾಯ ಪ್ರವೇಶವನ್ನ ಮಾಡ್ತಾ ಇದ್ರು. ಸಿನಿಮಾ ಜೀವನ, ಕೌಟುಂಬಿಕ ಹಿನ್ನೆಲೆ ಅಂಬರೀಷ್ ಅವರು ಬಂದಿದ್ದು ಅತ್ಯಂತ ಪ್ರತಿಷ್ಠಿತ ಹಾಗೆ ಸುಸಂಸ್ಕೃತ ಕುಟುಂಬದಿಂದ. ಖ್ಯಾತ ವಾಗ್ಗೇಯಕಾರರಾದಂತಹ ಪಿಟೀಲು ಚೌಡಯ್ಯನವರ ಮೊಮ್ಮಗ ಅಂಬರೀಷ್ ಅವರು. ಮನೇಲೆ ಕಲೆ, ಸಂಸ್ಕೃತಿ ಎಲ್ಲ ವಾತಾವರಣ ಕೂಡ ಇತ್ತು. ಆದರೆ ಸಿನಿಮಾದಲ್ಲಿ ಅವರು ಮಾಡ್ತಾ ಇದ್ದಂತಹ ರೌಡಿಸಮ್ಮು, ವಿಲನ್ ಪಾತ್ರಗಳು ಅವರ ಮನೆಯವರಿಗೆ ಅರಗಿಸಿಕೊಳ್ಳೋಕೆ ಬಹಳ ಕಷ್ಟವಾಗ್ತಿತ್ತಂತೆ. ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ಅಂಬರೀಷ್ ಅವರು ತಮ್ಮ ತಂದೆ ಮಾತಿಗೆ ಅಂಜುತ್ತಾ ಇದ್ರಂತೆ. ಆ ಒಂದು ಸೀನು ಅವರ ತಂದೆಯ ರೌದ್ರಾವತಾರಕ್ಕೆ ಕಾರಣ ಆಗಿತ್ತಂತೆ. ಅಂಬರೀಷ್ ಅವರು ಆಗತಾನೆ ಚಿತ್ರರಂಗದಲ್ಲಿ ಒಂದು ಭದ್ರವಾಗಿ ನೆಲೆಯೂರ್ತಾ ಇದ್ರು. ಒಂದು ಸಿನಿಮಾದಲ್ಲಿ ಅಂಬರೀಷ್ ಅವರು ಅತ್ಯಂತ ಕ್ರೂರವಾದ ವಿಲನ್ ಪಾತ್ರವನ್ನು ನಿರ್ವಹಿಸ್ತಾರೆ. ಆ ಸಿನಿಮಾದ ಒಂದು ದೃಶ್ಯದಲ್ಲಿ ಅವರು ನಾಯಕಿಯನ್ನು ಕಾಡಿಗೆ ಎಳ್ಕೊಂಡು ಹೋಗಿ ರೇಪ್ ಮಾಡುವಂತಹ ಸನ್ನಿವೇಶ ಇತ್ತು. ಚಿತ್ರೀಕರಣ ಮುಗಿಸ್ತಾರೆ, ಸಿನಿಮಾ ಬಿಡುಗಡೆಯಾಗುತ್ತೆ. ಅಂಬರೀಷ್ ಅವರ ತಂದೆ ಆ ಸಿನಿಮಾವನ್ನು ನೋಡೋದಕ್ಕೂ ಕೂಡ ಹೋಗ್ತಾರೆ. ಸೊ ತೆರೆ ಮೇಲೆ ತಮ್ಮ ಮಗ ಹುಡುಗಿ ಮೇಲೆ ಅಟ್ಟಹಾಸ ಮಾಡ್ತಾ ಇರೋದನ್ನು ನೋಡಿದಂತಹ ತಂದೆಗೆ ಏನಾಗುತ್ತೆ, ರಕ್ತ ಕುದಿಯುತ್ತೆ. ಸಿನಿಮಾ ಮುಗಿಸ್ಕೊಂಡು ಮನೆಗೆ ಬರ್ತಾರೆ ಅಂಬರೀಷ್ ಅವರ ತಂದೆ. ಅಂಬರೀಷ್ ಅವರನ್ನ ನೋಡ್ತಾ ಇದ್ದಂತೆ ಸಿಡಿದೇಳ್ತಾರೆ. ಅಕ್ಕಪಕ್ಕದವರು ನೋಡ್ತಿರ್ತಾರೆ ಎಂಬ ಭೀತಿಯೂ ಇಲ್ಲದೆ, ಅಯ್ಯೋ ಮಗನೇ, ನೀನೇನಂತ ಹುಟ್ಬಿಟ್ಟೋ ನಮ್ಮನೇಲಿ, ಇಂಥ ಕೆಲಸ ಮಾಡಿ ನಮ್ಮನೆ ಮರ್ಯಾದೆಯೆಲ್ಲ ಬೀದಿಗೆ ತಂದ್ಬಿಟ್ಟಿಯಲ್ಲೋ ಅಂತ ಅತಿ ಕೆಟ್ಟದಾಗಿ ಬೈದು ಅಂಬರೀಷ್ ಅವರ ತಂದೆ ಕಿರ್ಚಾಡ್ಬಿಡ್ತಾರಂತೆ. ಅಂಬರೀಷ್ ಅವರು ಗಾಬರಿಯಾಗಿ, ಅಪ್ಪ ಇದು ಕೇವಲ ಸಿನಿಮಾ, ಅದು ನಾಟಕ ಅಷ್ಟೇ ಅಂತ ಸಮಜಾಯಿಷಿ ಕೊಡೋದಕ್ಕೆ ಹೋದರೂ ಕೂಡ ಯಾವುದನ್ನು ಕೇಳೋ ಪರಿಸ್ಥಿತಿಯಲ್ಲಿ ಅಂಬರೀಷ್ ಅವರ ತಂದೆ ಇರಲಿಲ್ಲ. ಸೊ ಮಗನ ಆ ನಟನೆ ಎಷ್ಟು ನೈಜವಾಗಿತ್ತಂದರೆ, ಸ್ವಂತ ತಂದೆಯೇ ಅದನ್ನು ನಿಜ ಅಂತ ನಂಬಿ ಮಗನನ್ನು ಮನಬಂದಂತೆ ಬೈದಿದ್ರು. ಈ ಸನ್ನಿವೇಶವನ್ನು ಒಂದು ಕಾರ್ಯಕ್ರಮದಲ್ಲಿ, ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಂತಹ ಕುತೂಹಲಕಾರಿ ಘಟನೆಯನ್ನು ಸ್ವತಃ ಅಂಬರೀಷ್ ಅವರೇ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಸಾಧಕರ ಸೀಟಲ್ಲಿ ಕುಳಿತುಕೊಂಡಂತಹ ಸಂದರ್ಭದಲ್ಲಿ ನೆನಪಿಸ್ಕೊಂಡ್ರು. ಅಂದರೆ, ನನ್ನ ತಂದೆಗೆ ಸಿನಿಮಾ ಮತ್ತು ವಾಸ್ತವದ ವ್ಯತ್ಯಾಸ ಗೊತ್ತಾಗಿರಲಿಲ್ಲ, ನಾನು ಅಷ್ಟು ಕ್ರೂರವಾಗಿ ನಟಿಸಿದ್ದನ್ನು ನೋಡಿ ಅವರಿಗೆ ಅಸಹ್ಯವಾಗಿತ್ತು ಅಂದವರು ಬೈದ ರೀತಿ ನನಗೀಗಲೂ ಕೂಡ ನೆನಪಿದೆ ಅಂತ ಹೇಳಿ ನಗುತ್ತಲೇ ಕಣ್ಣಾಲಿಗಳು ತೇವವಾದಂತಹ ಕಥೆಯನ್ನು ಹೇಳ್ಕೊಂಡಿದ್ರು. ಅಂದರೆ
ಒಬ್ಬ ನಟನಿಗೆ ತನ್ನ ತಂದೆಯಿಂದಲೇ ಅಂತಹ ಬೈಗುಳ ಸಿಕ್ತು ಅಂದರೆ ಅಂಬರೀಷ್ ಅವರ ನಟನೆ ಎಷ್ಟು ಅದ್ಭುತವಾಗಿತ್ತು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ. ಸೊ ವಿಲನ್ ಆಗಿ ಇಂಡಸ್ಟ್ರಿಗೆ ಕಾಲಿಟ್ಟು ನಂತರ ರೆಬಲ್ ಸ್ಟಾರ್ ಆಗಿ ಇಡೀ ಕರ್ನಾಟಕದ ಅಂಬಿ ಅಣ್ಣ ಅನ್ನಿಸ್ಕೊಂಡಿದ್ದು ಖಂಡಿತವಾಗ್ಲೂ ಕೂಡ ಇತಿಹಾಸ.